ಇದು ವಿಶೇಷವಾಗಿ ಚಂದ್ರಗ್ರಹಣ, ಗ್ರಸ್ತೋತಿತ ಚಂದ್ರಗ್ರಹಣ ಅಂತಂದು ಹೇಳ್ತೀವಿ. ಅಂದರೆ ಈ ನಮ್ಮ ಭಾರತ ದೇಶದಲ್ಲಿ ಗ್ರಹಣ ಮಧ್ಯಾಹ್ನ 3 ಗಂಟೆ 20 ನಿಮಿಷದಿಂದ ಸಾಯಂಕಾಲ 6 ಗಂಟೆ 48 ನಿಮಿಷದವರೆಗಿದೆ. ಆದರೆ ವಿಶೇಷವಾಗಿ ಸ್ಪರ್ಶಕಾಲದಲ್ಲಿ ಮತ್ತು ಮಧ್ಯಕಾಲದಲ್ಲಿ ಚಂದ್ರಗ್ರಹಣ ನಮಗೆ ಕಾಣಿಸುವುದಿಲ್ಲ. ಮಧ್ಯಾಹ್ನ ಆಗುವುದರಿಂದ ಚಂದ್ರಗ್ರಹಣ ನಮಗೆ ಮೋಕ್ಷ ಕಾಲದಲ್ಲಿ ಮಾತ್ರ ಕಾಣಿಸುತ್ತೆ. ಅದು ಕೇವಲ ಒಂದೊಂದು ಭಾಗದಲ್ಲಿ 15 ನಿಮಿಷ 20 ನಿಮಿಷ 10 ನಿಮಿಷದವರೆಗೆ ಮಾತ್ರ ಗ್ರಹಣವನ್ನು ಕಾಣಿಸುವ ಸಾಧ್ಯತೆಗಳಿವೆ. ಮೋಕ್ಷ ಕಾಲದಲ್ಲಿ ಮಾತ್ರ ಕಾಣಿಸುತ್ತೆ. ಆದರೂ ಸಹ ನಮ್ಮ ಭಾರತ ದೇಶದಲ್ಲಿ 10 ನಿಮಿಷ ಇರಲಿ 15 ನಿಮಿಷ ಇರಲಿ ಗ್ರಹಣ ಕಾಣಿಸುವುದರಿಂದ ಗ್ರಹಣದ ವೇದಾದಿ ನಿಯಮಗಳನ್ನು ಪಾಲಿಸಬೇಕಾಗುತ್ತೆ. ಸಾಯಂಕಾಲ ಅಂದರೆ ಗ್ರಹಣ ಸೂರ್ಯ ಅಸ್ತದ ಸಮಯದಲ್ಲಿ ಚಂದ್ರನಿಗೆ ಗ್ರಹಣವನ್ನು ಹಿಡಿದುಕೊಂಡು ಬರುವುದರಿಂದ ನಾವೆಲ್ಲರೂ ಸಹ 6 ಗಂಟೆ 48 ನಿಮಿಷದವರೆಗೆ ಯಾವುದೇ ಥರದ ಊಟ ಮಾಡೋದಾಗಲಿ ಅಥವಾ ನಿದ್ರೆ ಮಾಡೋದಾಗಲಿ, ಆಹಾರ ಸೇವನೆ ಮಾಡೋದು ಈ ಥರ ಮಾಡಬಾರದು. ಕೇವಲ ದೇವರ ಧ್ಯಾನವನ್ನು ಮಾಡೋದು, ಜಪ ತಪವನ್ನು ಮಾಡೋದು, ಈ ಥರ ಮಾಡೋದು ಇನ್ನೂ ಒಳ್ಳೆಯದು. 3 ಗಂಟೆ 20 ನಿಮಿಷದಿಂದ ಗ್ರಹಣಗಳನ್ನು ಪ್ರಾರಂಭವಾಗುವುದರಿಂದ ಆದಷ್ಟು ಬೇಗ 2:30 ಒಳಗಡೆ ಊಟವನ್ನು ಮಾಡಬೇಕು. ಅದರಲ್ಲಿ ವಿಶೇಷವಾಗಿ ಯಂಗ್ ಹುಡುಗರು ಇರ್ತಕ್ಕಂಥವರು ಅವರೆಲ್ಲ ವೇದಗಳನ್ನು ಪ್ರಾರಂಭ ಆಗೋದಕ್ಕಿಂತ ಮುಂಚೆನೇ ಆಹಾರವನ್ನು ಸೇವನೆ ಮಾಡಿ ಅಂತ ಹೇಳ್ತೀವಿ. ಚಿಕ್ಕ ಮಕ್ಕಳು, ವೃದ್ಧರು ಮತ್ತು ಪ್ರೆಗ್ನೆಂಟ್ ಇರ್ತಕ್ಕಂಥ ಹೆಣ್ಮಕ್ಕಳಿಗೆ ಆದಷ್ಟು ಬೇಗ 1-1:30 ಸಮಯದಲ್ಲೇ ಊಟವನ್ನು ಮಾಡಿಕೊಂಡು ಇರಬೇಕು. ಹಾಗೆ ಸೂರ್ಯಗ್ರಹಣ, ಚಂದ್ರಗ್ರಹಣ ಇವು ಒಂದೇ ತಿಂಗಳಲ್ಲಿ ಆಗುವುದರಿಂದ, ಅಂದರೆ ಲಾಸ್ಟ್ ಟೈಮ್ ಅಮಾವಾಸ್ಯೆಗೆ ಸೂರ್ಯಗ್ರಹಣನೇ ಆಯಿತು, ಇವಾಗ ಚಂದ್ರಗ್ರಹಣ, ಹೀಗೆ ಒಂದೇ ಸಮಯದಲ್ಲಿ 15 ದಿವಸಗಳ ಅಂತರದಲ್ಲಿ ಬರೋದರಿಂದ ಈ ನಮ್ಮ ಸೃಷ್ಟಿಗೆ ಸ್ವಲ್ಪ ಅಲ್ಲಿ ಇಲ್ಲಿ ಅಲ್ಲೋಲ ಕಲ್ಲೋಲ ಆಗುವಂಥ ಸಾಧ್ಯತೆಗಳು ಜಾಸ್ತಿಯಾಗಿರುತ್ತೆ. ಈಗಾಗಲೇ ನಾವೆಲ್ಲರೂ ನೋಡ್ತಾ ಇದ್ದೀವಿ, US ಮತ್ತು ಇರಾನ್ ಅದರ ಮಧ್ಯದಲ್ಲಿ ಭೀಕರವಾದಂಥ ದಾಳಿಗಳನ್ನು ನಡೀತಾ ಇದೆ. ಇದಕ್ಕೆಲ್ಲ ಕಾರಣಗಳಾಗಿರ್ತಕ್ಕಂಥ ನವಗ್ರಹಗಳು ಅಂತ ಹೇಳ್ತೀವಿ. ಈ ಕೇತು ಇದರಲ್ಲಿ ಚಂದ್ರಗ್ರಹಣ ಆಗೋದರಿಂದ ಸ್ವಲ್ಪ ವಿಷಕಾರಕ ಗ್ರಹಗಳು ಅಂತ ಹೇಳ್ತೀವಿ. ಅದಕ್ಕಾಗಿ ಅಲ್ಲಿ ಇಲ್ಲಿ ಎಲ್ಲ ಕಡೆ ಪ್ರಪಂಚದಲ್ಲಿ ಆದಷ್ಟು ಎಲ್ಲರೂ ಸಹ ಜಾಗೃತರಾಗಿರಬೇಕು. ಭಗವಂತ ನಾಮಸ್ಮರಣೆ ಮಾಡೋದು, ಪೂಜಾ ಪಾಠಗಳನ್ನು ಮಾಡೋದು ಆದಷ್ಟು ಜಾಸ್ತಿಯಾಗಿರಬೇಕು ಅಂತ ಹೇಳ್ತೀವಿ. ತೊಂದರೆ ಆಗ್ಬೋದಾ ಅಂತ ಭಾರತೀಯರಿಗೆ ಅಂಥೇಳಿ ಮಾತ್ರ ಅಲ್ಲ, ಇದು ಸೃಷ್ಟಿಗೆ ಸಂಬಂಧವಾಗಿರ್ತಕ್ಕಂಥದ್ದು. ಯಾಕಂದರೆ ಗ್ರಹಗಳ ಪ್ರಭಾವ ಯಾವ ಥರ ಆಗುತ್ತಾ ಇರುತ್ತೋ ಆ ಥರ ಎಲ್ಲರ ಜೀವನವನ್ನು ನಡೀತಾ ಇರುತ್ತೆ. ಅದಕ್ಕಾಗಿ ಆದಷ್ಟು ಎಲ್ಲರೂ ಸಹ ಭಗವಂತನ ನಾಮಸ್ಮರಣೆಯನ್ನು ಮಾಡೋದು ಭಾಳ ಉತ್ತಮವಾಗಿರ್ತಕ್ಕಂಥದ್ದು.